ಮೂವಿಲಿ ಎಲ್ಲ ತುಂಬಾ ತುಂಬಾ ಚೆನ್ನಾಗಿದೆ. ಸಸ್ಪೆನ್ಸ್ ಸ್ಟೋರಿ, ಬಂಗಾರನೇ ಮುಖ್ಯ ಅಲ್ಲ ಜೀವನ ಮುಖ್ಯ ಅಂತ ಒಂದು ಚೆನ್ನಾಗಿ ತೋರಿಸಿರೋದು. ತುಂಬ ಬೇಜಾರಲ್ಲ, ಖಂಡಿತ ಎಲ್ಲರೂ ನೋಡ್ಬೋದು ಸರ್. ದಿಗಂತ್ ಅವ್ರದ್ದು ಮತ್ತೆ ಸಂಗೀತ ಅವ್ರದ್ದು ಆಕ್ಟಿಂಗ್ ಇದೆ, ಆಕ್ಷನ್ ತುಂಬಾ ಚೆನ್ನಾಗಿದೆ ಸರ್. ಯಾರ್ದು ಫೇಲ್ ಇಲ್ಲ ಸರ್, ಎಲ್ಲ ಅನುಭವಿ ನಟರ ತರ ತುಂಬಾ ಚೆನ್ನಾಗಿ ನಟಿಸಿದ್ದಾರೆ ಸರ್. ನೋಡ್ಬೇಕು ಸರ್, ಬೇಜಾರಾಗ್ತದೆ. ತುಂಬಾ ಕತೆ ತುಂಬಾ ಟ್ರೆಂಡ್ ಆಗಿದೆ ಸರ್. ನೋಡ್ಬೇಕು, ಸಸ್ಪೆನ್ಸ್ ಡಿಫ್ರೆಂಟ್ ಕತೆ ಸರ್. ನೋಡ್ಬೇಕು. ನಮ್ಮ ಮನ್ಸು ನಮ್ಗೆ ಒಳ್ಳೇದ್ ಮಾಡೋ ದೇವ್ರು. ಈ ಮೂವಿ ಎಲ್ಲ ಬೇಕಾ ನಮ್ಗೆ ಅಂತ ಕೇಳ್ಬೋದು, ಆದ್ರೆ ಈ ಮೂವಿ ಬೇಕೇ ಬೇಕು. ಯಾಕಂದ್ರೆ ಇದು ದಿಗಂತ್ ಅವ್ರನ್ನ ಬೇರೆ ರೀತಿನೇ ತೋರಿಸಿದ್ದಾರೆ. ತುಂಬಾ ಒಳ್ಳೆ ಮೂವಿ, ನಮ್ಮ ಫ್ಯಾಮಿಲಿ ಜೊತೆ ಬಂದು ನೋಡ್ಬೋದು. ಆಲ್ ದ ಬೆಸ್ಟ್ ಮಾರಿಗೋಲ್ಡ್ ಟೀಮ್. ಚೆನ್ನಾಗಿದೆ. ದಿಗಂತ್ ಅವ್ರದ್ದು ಆಕ್ಚುಲಿ ತುಂಬಾ ಒಳ್ಳೆ ಒಳ್ಳೆ ಪಂಚಿಂಗ್ ಇದೆ, ಡೈಲಾಗ್ ಸೂಪರ್. ಆಲ್ ದ ಬೆಸ್ಟ್ ಮಾರಿಗೋಲ್ಡ್. ಮೂವಿ ತುಂಬಾ ಚೆನ್ನಾಗಿದೆ, ಸೊಸೈಟಿಗೆ ಒಂದು ಗುಡ್ ಮೆಸೇಜ್ ಇತ್ತು. ಮೂವಿ ತುಂಬಾ ಚೆನ್ನಾಗಿದೆ, ಆಕ್ಟಿಂಗ್ ಚೆನ್ನಾಗಿದೆ, ಸ್ಟೋರಿ ಲೈನ್ ತುಂಬಾ ಚೆನ್ನಾಗಿದೆ. ದಿಗಂತ್ ಅವ್ರದ್ದು ಡಿಫ್ರೆಂಟ್ ಆಗಿರೋ ಇದು ಪಾತ್ರ, ಸೊ ಚೆನ್ನಾಗಿತ್ತು ಅಭಿನಯ. ಅದ್ಭುತವಾದ ಮೂವಿ. ಕನ್ನಡ ದಿಗಂತ್ ಅವರ ಅಭಿನಯ ತುಂಬಾ ಚೆನ್ನಾಗಿದೆ, ಹಾಗೆ ತುಂಬಾ ಚೆನ್ನಾಗಿದೆ ಸ್ಟೋರಿ. ಎಲ್ಲರೂ ಬಂದು ಈ ಸಿನಿಮಾನ ನೋಡಿ ಕನ್ನಡ ಮೂವಿನ ಕೇಳ್ಬೋದು. ಗೋಲ್ಡ್ಗೆ ಫಿಕ್ಸ್. ಸಂಗೀತ ಗೋಲ್ಡ್ ಇದೆ, ಪಕ್ಕ ಬಾರಿ. ಮೂವಿ ತುಂಬಾ ಚೆನ್ನಾಗಿದೆ ಸರ್. ಗೋಲ್ಡ್ ತರನೇ ಇದೆ, ಡೈಲಾಗ್ ತುಂಬಾ ಚೆನ್ನಾಗಿದೆ. ಕ್ಲೈಮ್ಯಾಕ್ಸ್ ಚೆನ್ನಾಗಿದೆ. ಆಕ್ಚುಲಿ ಒಂದು ಬೆಸ್ಟ್ ಮೂವಿ ಅಂತಾನೆ ಹೇಳ್ಬೋದು. ಆಫ್ಟರ್ ದ ಬಿಗ್ ಬಾಸ್ ಸಂಗೀತ ಅವ್ರದ್ದು ಫಸ್ಟ್ ಮೂವಿ ಆಗಿರೋದ್ರಿಂದ ತುಂಬಾ ಹಿಟ್ ಆಗುತ್ತೆ. ಅಂಡ್ ಕ್ಲೈಮ್ಯಾಕ್ಸ್ ಸೂಪರ್ ಆಗಿದೆ. ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲ ವಿಸಿಟ್ ಮಾಡಿ ಎಂಜಾಯ್ ಮಾಡ್ತೀರಾ. ಬೆಸ್ಟ್ ಮೂವಿ ಅಂತಾನೆ ಹೇಳ್ಬೋದು. ಗೋಲ್ಡ್ಗಿನು ಬೆಸ್ಟ್ ಪ್ರೀಶಿಯಸ್ ಅಂದ್ರೆ ಫ್ರೆಂಡ್ಸ್, ಅದು ಒಂದು ಡೈಲಾಗ್ ನಂಗೆ ಇಷ್ಟ ಆಗುತ್ತೆ.